ಹೀಗೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳ ರಕ್ಷಣೆಯಲ್ಲಿರೋ ಈ ಮಕ್ಕಳು ನಮ್ಮ ರಾಜ್ಯದವರಲ್ಲ, ಬದಲಾಗಿ ಉತ್ತರ ಭಾರತದ ಮೇಘಾಲಯ ರಾಜ್ಯದ ಮಕ್ಕಳ ಬಡತನ, ಆರ್ಥಿಕ ಸಮಸ್ಯೆ, ತಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ ಅಂತ ಅವರ ಪೋಷಕರು ಮೇಘಾಲಯದ ಸರ್ಕಾರೇತರ ಸಂಸ್ಥೆಯ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಪೆನುಮಲೆ ಗ್ರಾಮದ ಕೇಸಾನುಪಲ್ಲಿ ವಸತಿ ನಿಲಯಕ್ಕೆ ಸೇರಿಸಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 25 ಮಕ್ಕಳನ್ನ ವಸತಿ ನಿಲಯಕ್ಕೆ ಸೇರಿಸಿದ್ದಾರೆ. ಈ ಮಕ್ಕಳನ್ನ ವಸತಿ ನಿಲಯದವರು ಬಾಗೇಪಲ್ಲಿಯ ಸರ್ಕಾರಿ ಶಾಲೆಗೆ ದಾಖಲು ಮಾಡಿದ್ದಾರೆ. ಈ ವಿಚಾರ ತಿಳಿದ ಮಕ್ಕಳ ರಕ್ಷಣಾ ಘಟಕದವರು ಅನ್ಯ ರಾಜ್ಯದ ಮಕ್ಕಳನ್ನ ಇಲ್ಲಿಗೆ ಕರೆತಂದವರು ಯಾರು, ಅವರಿಗೆ ವಸತಿ ನಿಲಯದಲ್ಲಿ ಮೂಲ ಸೌಲಭ್ಯಗಳು ಇದೆಯಾ ಇಲ್ಲವಾ, ವಸತಿ ನಿಲಯ ನಡೆಸಲು ಅನುಮತಿ ಪಡೆದಿದ್ದಾರಾ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದಾಗ ಸಮರ್ಪಕ ಮೂಲ ಸೌಲಭ್ಯಗಳು ಇಲ್ಲದ ಕಾರಣ ಮಕ್ಕಳನ್ನ ರಕ್ಷಣೆ ಮಾಡಿ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಇಡಲಾಗಿದೆ. ಯಾವುದೇ ಸರ್ಕಾರೇತರ ಸಂಸ್ಥೆಯಾದರೂ ಮಕ್ಕಳಿಗೆ ವಸತಿ, ಊಟ ಕಲ್ಪಿಸಿ ಶಿಕ್ಷಣ ನೀಡಲು ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಅನುಮತಿ ಪಡೆಯಬೇಕು. ಆದರೆ ಈ ಏಮ್ ಫಾರ್ ಸೇವಾ ಅನ್ನೋ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರೋ ಸೌಮ್ಯ ಕೇಸಾನುಪಲ್ಲಿ ವಿದ್ಯಾರ್ಥಿ ನಿಲಯ ಮೇಲ್ನೋಟಕ್ಕೆ ಅನುಮತಿ ಪಡೆದಿಲ್ಲ ಅನ್ನೋದು ತಿಳಿದು ಬಂದಿದೆಯಂತೆ. ಹಾಗಾಗಿ ಸಂಬಂಧಪಟ್ಟ ಸಂಸ್ಥೆಯವರಿಗೆ ನೋಟಿಸ್ ನೀಡಲಾಗಿದೆ ಅಂತಾರೆ ಇಲ್ಲಿನ ಅಧಿಕಾರಿಗಳು. ಮೇಘಾಲಯದಿಂದ ಮಕ್ಕಳು ರಾಜ್ಯದ ಸರ್ಕಾರಿ ಶಾಲೆಗೆ ಸೇರಿದ್ರೆ ಅವರಿಗೆ ಭಾಷೆ ಹೇಗೆ ಅರ್ಥವಾಗಲಿದೆ, ಹೇಗೆ ವಿದ್ಯಾಭ್ಯಾಸ ಕಲಿಯಬಲ್ಲರು ಅನ್ನೋದೇ ಯಕ್ಷ ಪ್ರಶ್ನೆ. ಅದ್ಯಾವ ಉದ್ದೇಶಕ್ಕಾಗಿ ಮೇಘಾಲಯದಿಂದ ಮಕ್ಕಳನ್ನ ಕರೆತಂದರೋ ಗೊತ್ತಿಲ್ಲ. ಈಗ ಅಧಿಕಾರಿಗಳು ಮಕ್ಕಳನ್ನ ರಕ್ಷಣೆ ಮಾಡಿ ಆಶ್ರಯ ನೀಡಿದ್ದು ಸಂಸ್ಥೆಯ ಪೂರ್ವಾಪರ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕಿದೆ. ಮಕ್ಕಳ ಸಹಾಯವಾಣಿ 1098 ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಸೌಮ್ಯ ಕೇಸವಾನಪಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ 26 ಮೇಘಾಲಯದ ಹೆಣ್ಣು ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಅವ್ರಿಗೆ ಊಟ ತಿಂಡಿ ಸರಿಯಾಗಿ ಅಡ್ಜಸ್ಟ್ ಆಗ್ತಿಲ್ಲ, ಫೋರ್ಸ್ಫುಲಿ ಅವ್ರು ಕರ್ಕೊಂಬಂದು ಇಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಪಡ್ತಿತ್ತು. ಆ ದೂರಿನ ಆಧಾರದ ಮೇಲೆ ನಾವಲ್ಲಿ ಸ್ಕೂಲು PMK ಹಿರಿಯ ಪ್ರಾಥಮಿಕ ಶಾಲೆ ಬಾಗೇಪಲ್ಲಿ ಮತ್ತು ವಿದ್ಯಾರ್ಥಿ ನಿಲಯಕ್ಕೆ ಇನ್ಸ್ಪೆಕ್ಷನ್ ಮಾಡಿದ್ವಿ. ನಾವು BEO, CDPO ಮತ್ತು ಲೀಗಲ್ ಪ್ರೊಬೆಷನರಿ ಆಫೀಸರ್, ಇನ್ಸ್ಟಿಟ್ಯೂಷನಲ್ ಕೇರ್ ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ವಿ. ಅಲ್ಲಿ ನೋಡಿದಾಗ ಮಕ್ಕಳಿಗೆ ನಮ್ಮ ಕರ್ನಾಟಕದ ಸ್ಟೇಟ್ ಫುಡ್ ಆಗಲಿ ಅಥವಾ ಹ್ಯಾಬಿಟ್ಸ್ ಆಗಲಿ ಮತ್ತು ಅಲ್ಲಿ ಎಜುಕೇಷನ್ನು ಮತ್ತು ಅವ್ರ ಲ್ಯಾಂಗ್ವೇಜು ಸ್ವಲ್ಪ ಸೆಟ್ ಆಗ್ತಾ ಇಲ್ಲ. ಅದರಿಂದ ಪ್ರೈಮಾ ಫೇಸಿಯಾಗಿ ಅವ್ರಿಗೆ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋದನ್ನ ಅವ್ರು ಮತ್ತೆ ವಾಪಸ್ ಹೋಗಬೇಕು ಅಂತ ಕೇಳ್ತಿದ್ದಾರೆ. ಅದರಿಂದಾಗಿ ಅಷ್ಟು ಮಕ್ಕಳನ್ನ ವಿದ್ಯಾರ್ಥಿ ನಿಲಯದ 26 ಜನ ಮಕ್ಕಳು ಮೇಘಾಲಯದ ಮಕ್ಕಳು ಪ್ಲಸ್ 5 ಜನ ಕರ್ನಾಟಕದ ಮಕ್ಕಳು, ಅಷ್ಟು ಜನನ ನಾವು ರೆಸ್ಕ್ಯೂ ಮಾಡಿಕೊಂಡು ಇವಾಗ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಫಸ್ಟ್ ಮೆಡಿಕಲ್ ಕೇರ್ ಮಾಡಿಸ್ತೀವಿ, ನಂತರ CWC ಅವ್ರ ಪರ್ಮಿಷನ್ ಮೇಲೆ ಪ್ಲಸ್ ಅವರ ಯಾವ್ಯಾವ ಅಡ್ರೆಸ್ ಇದೆಯೋ ಅವ್ರ ಆಧಾರದ ಮೇಲೆ ಅವ್ರ ಪೇರೆಂಟ್ಸ್ನ ಮತ್ತು CWCನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ರಾಜ್ಯಕ್ಕೆ ಕಳಿಸ್ಕೊಡ್ತೀವಿ. ಅವರು ಸೌಮ್ಯ ಇನ್ಸ್ಟಿಟ್ಯೂಷನ್ ಅಂತ, ಅಲ್ಲಿನ ಮಕ್ಕಳಿಗೆ ಅಲ್ಲಿನ ರಾಜ್ಯದ ಪೇರೆಂಟ್ಸ್ಗೆ ಹೇಳಿಬಿಟ್ಟು ನಾವಿಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತೀವಿ, ಫ್ರೀ ಎಜುಕೇಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಬಟ್ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಆಗಿರಲಿ ಆ ಥರ CNCP ಯಾವುದೇ ಒಂದು ಮಗು ಪೋಷಣೆಗೆ ರಕ್ಷಣೆಗೆ ಒಳಗಾಡಿದ ಮಗು ಕರ್ಕೊಂಬರ್ಬೇಕು ಅಂದರೆ ಫಸ್ಟು CWC ಆ್ಯಂಡ್ DCPO ಗಮನಕ್ಕೆ ತೊಗೊಂಬಂದು ಕರ್ಕೊಂಬಂದು ಅವರು ಫಿಟ್ ಇನ್ಸ್ಟಿಟ್ಯೂಷನ್ ಅಂತ ರೆಕಗ್ನೈಸ್ಡ್ ಆದಮೇಲೆ ಮಾತ್ರ ಅವರು ಇಟ್ಕೊಳ್ಳೋಕ್ಕೆ ಸಾಧ್ಯ. ಬಟ್ ಈ ಥರ ಅವರು ಮಾಡಿಲ್ಲ. ಆದ ಕಾರಣದಿಂದ ಮತ್ತು ಅಲ್ಲಿನ ಸರ್ಕಮ್ಸ್ಟೆನ್ಸಸ್ಸು ಆ ಥರ ಇರಲಿಲ್ಲ. ಅದರಿಂದಾಗಿ ಅವ್ರನ್ನ ನಾವು ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೀವಿ ಸರ್. ನಾವು ಬಾಗೇಪಲ್ಲಿ ಸರ್. ನಾನು ಮೊದಲು ಅಂಗನವಾಡಿ ಟೀಚರ್ ಆಗಿದ್ದೆ. ನನಗೆ ರಿಟೈರ್ಡ್ ಆಯಿತು. ನನಗೆ ಮನೆಯಲ್ಲಿ ಸ್ವಲ್ಪ ತೊಂದರೆ ಆಯಿತು. ಅದಕ್ಕೋಸ್ಕರ ಇಲ್ಲಿ ಮಕ್ಕಳು ನೋಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬಂದೆ. ಎಲ್ಲಿ? ಪೆನಮಲೆ ಹಾಸ್ಟೆಲ್, ಸ್ವಾಮೀಜಿ ಹಾಸ್ಟೆಲ್. ಸ್ವಾಮಿ ದಯಾನಂದ ಸರಸ್ವತಿ ಅವ್ರದ್ದು ಹಾಸ್ಟೆಲ್. ಎಷ್ಟು ವರ್ಷದಿಂದ ನಡೀತಿದೆ? ಅಲ್ಲಿ 10 ವರ್ಷದಿಂದ ನಡೀತಾ ಇದೆ ಸರ್. ಎಷ್ಟು ಜನ ಮಕ್ಕಳಿದ್ದಾರೆ? ಆವಾಗ ಕೊರೋನಾದಲ್ಲಿ 3 ವರ್ಷ ಇಲ್ಲ ಸರ್. ಅದಕ್ಕೂ ಮುಂಚೆ 50 ಮಕ್ಕಳಿದ್ರು. ಅವ್ರದ್ದೆಲ್ಲ ಕೊರೋನಾ ಬರುವಾಗ ಕಳಿಸ್ಬಿಟ್ವಿ. ಮತ್ತು ಕರ್ನಾಟಕದ ಮಕ್ಕಳು 30 ಜನ ಇದ್ದರು. ಅವರು LSLC ಮಾಡ್ಕೊಂಡು ಹೋದರು. ಅದ್ರಲ್ಲಿ ನನ್ನ ಮೊಮ್ಮಗಳು ಒಬ್ಳಿದ್ಲು, ಅವ್ರದ್ದು SLC ಆಯಿತು. ಮೊಮ್ಮಗಳಿಗೋಸ್ಕರ ನಾನು ಅಲ್ಲಿ ಬಂದೆ, ಅಲ್ಲೇ ಉಳ್ಕೊಂಡೆ. ಅಲ್ಲೇ ಕೆಲಸವನ್ನು ಹಂಗೆ ಮನಶಾಂತಿ ಇತ್ತು, ಅಲ್ಲೇ ಇದ್ದೆ. ಈ ಮಕ್ಕಳೆಲ್ಲ ನಾನು ಹಚ್ಕೊಂಡು ಅದಕ್ಕೋಸ್ಕರ ಮಕ್ಕಳು ನೋಡ್ಕೊಂಡು ಅಲ್ಲೇ ಇದ್ದೆ. ಸರಿ ಆಯ್ತು. ಈ ಮಕ್ಕಳೆಲ್ಲ ಕರ್ಕೊಂಬಂದವ್ರು ಯಾರು ಈಗ? ಅವರು ಸಂಘ ಇದೆ ಸರ್, ಆ ಸಂಘದವರು ಕರ್ಕೊಂಬಂದು ಬೆಂಗಳೂರಿಂದ ಸರ್. ಅವರು ಮೇಘಾಲಯದಿಂದ ಟ್ರಸ್ಟಿಂದ ಕರ್ಕೊಂಬಂದಿದ್ದಾರಂತೆ ಸರ್. ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ. ಮತ್ತು ಬೆಂಗಳೂರಿಂದ ಇಲ್ಲಿಗೆ ಇನ್ನೊಬ್ಬರು ಬಂದು ಅವ್ರು ಕರ್ಕೊಂಬಂದು ಬಿಟ್ಟು ನಾವು ಅದನ್ನು ಅವ್ರ ಹತ್ರ ಸೈನ್ ಎಲ್ಲ ತೊಗೊಂಡಿದ್ವಿ. ಎಷ್ಟು ಜನ ಮಕ್ಕಳು? 25 ಮಕ್ಕಳು ಸರ್. 25 ಮಕ್ಕಳು ಮೇಘಾಲಯದವರು? ಹಾಂ ಸರ್. ಎಲ್ಲ ಎಷ್ಟೆಷ್ಟು ವರ್ಷ ಅವ್ರಿಗೆ?
ಅವ್ರಿಗೆಲ್ಲ 2ನೇ ಕ್ಲಾಸಿಂದ ಇದ್ದಾರೆ ಸರ್. ಹಾಂ ಹಾಂ ಅವ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವ್ರ ಅಪ್ಪ ಅಮ್ಮ ಮೇಘಾಲಯನೇ ಸರ್. ಮೇಘಾಲಯದಲ್ಲಿದ್ದಾರೆ. ಹಾಂ ನಮಗೆ ಗೊತ್ತಿಲ್ಲ ಸರ್. ಅವ್ರ ಅಪ್ಪ ಅಮ್ಮ ಯಾವಾಗಲೂ ಬರಲ್ಲ ಸರ್. ಅವರು 3 ವರ್ಷಕ್ಕೆ ಸಾರಿ ನಾವು ಇವ್ರನ್ನ ಮಕ್ಕಳನ್ನ ಕಳಿಸ್ತೀವಿ ಅಲ್ಲಿಗೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.